ದೇಶದಲ್ಲಿ ಇರ್ತಕ್ಕಂಥ ವೈಫಲ್ಯಗಳು ಅದಕ್ಕೆ ಉತ್ತರ ಕೊಡಕ್ಕೆ ಹೇಳಿ ಕೇಂದ್ರ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಎಷ್ಟು ಇವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ ಅಂತ ಕೇಳಿ. ಅದು ಕಳಸಾ ಬಂಡೂರಿ ಇರ್ಬೋದು, ಭದ್ರಾ ಯೋಜನೆ ಇರ್ಬೋದು, ಯಾವುದೇ ವಿಚಾರದಲ್ಲಿ ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಯಾವ್ದಾದ್ರು ಬಂದಿದ್ಯಾ ಅಂತ ಕೇಳಿ ನೋಡಿ. ಕೇವಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವೆಲ್ಲ ಮಾತಾಡ್ತಾರೆ ವಿನಃ ಇವರಿಂದ ನಾನೇನು ಕಲಿಬೇಕಾದಿಲ್ಲ, ನನಗೇನು ಆ ದುರ್ಗತಿ ಬಂದಿಲ್ಲ. ಈ ಮಹಾನ್ ಪಂಡಿತ, ಮಹಾನ್ ಜ್ಞಾನಿ, ಮಹಾನ್ ನಾಯಕನ ಹತ್ರ ನಾನು ಕಲ್ಸ್ಕೊಳ್ಬೇಕಾದ ಏನು ಇತಿಹಾಸ. ಯಾಕಂದ್ರೆ ಬಹಳ ಇಷ್ಟವಾದಂಥ ಇವ್ರಿಗೆ ಮೊಹಮ್ಮದ್ ಗಜನಿ ಲೂಟಿ ಹೊಡೆದ ಅಂತ ಹೇಳ್ತಾ ಇರ್ತಾರೆ. ಹಿಂದೂಗಳನ್ನ ಭಾವನೆಗಳನ್ನ ಕೆರಳಿಸ್ಲಿಕ್ಕೆ ಮೊಹಮ್ಮದ್ ಗಜನಿ ಲೂಟಿ ಹೊಡೆದ ಮೇಲೆ ಯಾರಾದ್ರೂ ಲೂಟಿ ಹೊಡೆದಿದ್ರೆ ಅದು ಹಿಂದುತ್ವವಾದಿಗಳು, RSS ಅವರು, BJP ಅವರು ರಾಮ ಮಂದಿರ ಹೆಸರು ಲೂಟಿ ಹೊಡೆದಿದ್ದಾರೆ. ಇದೇನು ಹೊಸದಲ್ಲ. ಆಗ ಇಟ್ಟಿಗೆ ಮೆರವಣಿಗೆ ಮಾಡಿದ್ರು ಇವರು 1998 ಅದ್ವಾನಿ ನೇತೃತ್ವದಲ್ಲಿ ಇಟ್ಟಿಗೆ ಮೆರವಣಿಗೆ ಮಾಡಿದಾಗ ಆಗಲೇ ಹೇಳಿದ್ರು 900 ಕೋಟಿ ದುರುಪಯೋಗ ಆಗಿದೆ ಅಂತ ಹೇಳಿ ದೇಣಿಗೆಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ರಾಮ ಮಂದಿರ ಕಟ್ಟಕ್ಕೆ 500 ಕೋಟಿ ಅಂಬಾನಿಯವರು ಕೊಟ್ಟಿದ್ದಾರೆ. ಆ ದೇಣಿಗೆ ಆಗಿದೆ, ಅದರದ್ದು ಲೆಕ್ಕ ಯಾರು ಕೊಟ್ಟಿಲ್ಲ. ಇದರಿಂದ ನಾವು ಕಲಿಬೇಕಾದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಅದನ್ನ ಇವತ್ತು ಪೇಜಾವರ ಶ್ರೀಗಳು ಕೂಡ ಹೇಳಿದ್ದಾರೆ, ರಿಜಿಸ್ಟರ್ ಅಲ್ಲ ನೋಂದಣಿ ಹೊರಸದೆ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಲೆಕ್ಕ ಕೊಡ್ಬೇಕು ಅಂತ ಅವರು ಹೇಳಿದ್ದಾರೆ. ಅವರು ಟ್ರಸ್ಟ್ ಮೆಂಬರ್ಗಳು ಅದ್ರ ವಿರುದ್ಧವಾಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಕ್ಕೆ ಹೇಳ್ತಿರ್ತೀನಿ. ಮತ್ತೆ ಅವರು ಹೇಳಿದ್ದಾರೆ RSS ನೋಂದಾಯಿಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ. ಅವ್ರದ್ದಾದ್ರೂ ಈತ ನುಡಿನ ಕೇಳಲಿ ಅಂತ ನಾನಾದ್ರೂ ಬಿಡದಿ ಟೌನ್ಶಿಪ್ ವಿಚಾರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಬೇಕು ಅನ್ನೋದಿದ್ರೆ ಪ್ರಜಾಪ್ರಭುತ್ವದ ಪವಿತ್ರವಾದ ಮಂದಿರ ವಿಧಾನಸೌಧ, ಅಸೆಂಬ್ಲಿ ಅಲ್ಲಿ ಬಂದು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀವಿ. ಎಲ್ಲೋ ರಸ್ತೆನಲ್ಲಿ ಕೂತ್ಕೊಂಡು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕೆ ಬಹಿರಂಗ ರೈತರ ಜೊತೆ ಚರ್ಚೆ ಮಾಡೋಣ. ಈಗ ನಾವು ರೈತರ ಜೊತೆಗೂ ನಾವು ಪ್ರತಿ ರೈತರ ಜೊತೆ, ಕಾರ್ಮಿಕರ ಜೊತೆ, ಎಲ್ಲ ವರ್ಗದವ್ರ ಜೊತೆನೂ ನಾವು ಮಾತಾಡ್ತೀವಿ. ಯಾರನ್ನು ದೂರ ಇಟ್ಟು ನಾವು ಇರೋದಿಲ್ಲ. ಆದ್ರಿಂದ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ ನೋಡಿ ವಿಧಾನಸೌಧ, ಅಲ್ಲಿ ನಾವು ಮಾತಾಡ್ಲಿಕ್ಕೆ ತಯಾರಿದ್ದೇವೆ. ಅದೇನಾದ್ರೂ ಇಷ್ಟೊಂದು ಕಾಳಜಿ ಇದ್ದಿದ್ರೆ ದೆಹಲಿ ಗಡಿಯಲ್ಲಿ 1 ವರ್ಷ ಕಾಲ ರೈತರ ಚಳವಳಿ ಮಾಡಿ 700 ಜನ ಸತ್ತ ಮೇಲೂ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಯಾವುದೇ ರೈತರ ಹತ್ರ ಮಾತಾಡಿಲ್ಲ. ಆದ್ರಿಂದ ರೈತರ ಬಗ್ಗೆ ನಾವೇನು ಮೊಸಳೆ ಕಣ್ಣೀರು ಹಾಕೋದಿಲ್ಲ. ರೈತರಿಗೆ ಹಾನಿ ಮಾಡಿರ್ತಕ್ಕಂಥದ್ದು, ರೈತರ ಕೊಲೆ ಮಾಡಿರೋದೇ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ.